Namaste, I am Renuka Dr and I am working as an assistant professor, Department of History, GFTC, Tumkur. Today I am going to discuss the topic Cripps mission and its failure. It is a very important consequence in the history of Indian national movement. ಕ್ರಿಪ್ಸ್ ಮಿಷನ್ ಮತ್ತು ಅದರ ವಿಫಲತೆಗಳನ್ನು ನಾನಿವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಸೆಷನ್ ಅಂತ ಹೇಳಿದಾಗ, ಟು ಎನೇಬಲ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ರಿಪ್ಸ್ ಮಿಷನ್ ಆ್ಯಂಡ್ ಇಟ್ಸ್ ಫೇಲ್ಯೂರ್. ದೆನ್ ಔಟ್ಕಮ್ ಈಸ್ ಇಟ್ ಎನೇಬಲ್ಸ್ ದ ಸ್ಟೂಡೆಂಟ್ಸ್ to analyze the consequences of Cripps mission and subsequent developments in the Indian national movement. ಸೊ ಈ ಒಂದು ಅಧ್ಯಾಯ ಆದಮೇಲೆ ಅಥವಾ ಈ ಅಧ್ಯಾಯದ ಉದ್ದೇಶ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಕ್ರಿಪ್ಸ್ ಮಿಷನ್ ಮತ್ತು ಅದರ ವಿಫಲತೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಅವಕಾಶ ಆಗುತ್ತೆ. ಜೊತೆಗೆ ಈ ಅಧ್ಯಾಯವನ್ನು ಓದ್ಕೊಂಡಾಗ it will enable the students to analyze the consequences of Cripps mission and subsequent developments in the Indian national movement. ಭಾರತ ರಾಷ್ಟ್ರೀಯ ಚಳುವಳಿಯಲ್ಲಿ ಕೆಲವು ವಿಶೇಷ ಬೆಳವಣಿಗೆಗಳನ್ನು ಅಥವಾ ಬದಲಾವಣೆಗಳನ್ನು ಇಲ್ಲಿ ಅವರು ಕ್ರಿಪ್ಸ್ ಮಿಷನ್ನ ಒಂದು ವಿಷಯದಲ್ಲಿ ನಾವು ಗಮನಿಸೋದಕ್ಕೆ ಅಥವಾ ವಿದ್ಯಾರ್ಥಿಗಳು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಕ್ರಿಪ್ಸ್ ಮಿಷನ್ನ ಒಂದು ಹಿನ್ನೆಲೆಯನ್ನು ನಾವು ನೋಡಿದಾಗ, ಆಗಸ್ಟ್ ಆಫರ್ ವಾಸ್ ರೆಫ್ಯೂಸ್ಡ್ ಬೈ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್. ಈಗ ಆಗಸ್ಟ್ ಕೊಡುಗೆ ಏನು ಬ್ರಿಟಿಷರು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಇಟ್ ವಾಸ್ ರೆಫ್ಯೂಸ್ಡ್ ಬೈ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್. ಯಾಕಂತ ಹೇಳಿದ್ರೆ ಇವರು ಏನು ಸಾಂವಿಧಾನಿಕ ಬದಲಾವಣೆಗಳನ್ನು ಕಾಂಗ್ರೆಸ್ನ ನಾಯಕರು ಅಥವಾ ಮುಸ್ಲಿಮರು ಕೇಳಿರ್ತಾರೆ, ಅದು ಯಾವುದೂ ಅದರಲ್ಲಿ ಈಡೇರಲಿಲ್ಲ. ಹಾಗೆಯೇ ದ ಕ್ರಿಪ್ಸ್ ಮಿಷನ್ ವಾಸ್ ಸೆಂಟ್ ಬೈ ಬ್ರಿಟಿಷ್ ಗವರ್ನಮೆಂಟ್ ಟು ಇಂಡಿಯಾ ಆನ್ ಮಾರ್ಚ್ 1942 ಟು ಒಬ್ಟೈನ್ ಕೋಆಪರೇಷನ್ ಫಾರ್ ದ ಬ್ರಿಟಿಷ್ ವಾರ್ ಎಫರ್ಟ್ಸ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್. ಅಂದರೆ ಇಲ್ಲಿ ಕ್ರಿಪ್ಸ್ ಆಯೋಗವನ್ನು ಕಳಿಸೋದಕ್ಕೆ ಕಾರಣ, ಬಹಳ ಮುಖ್ಯವಾದಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧ ಪ್ರಾರಂಭ ಆಗಿದೆ. ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ಬ್ರಿಟಿಷರಿಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿದಾಗ, ಆ ಸಹಾಯವನ್ನು ಪಡ್ಕೊಳ್ಳುವಂಥ ಉದ್ದೇಶವನ್ನು ಇಟ್ಕೊಂಡು ಅಥವಾ ಟು ಒಬ್ಟೈನ್ ದ ಕೋಆಪರೇಷನ್ ಫಾರ್ ದ ಬ್ರಿಟಿಷ್ ವಾರ್ ಎಫರ್ಟ್ಸ್ ಇನ್ ದ ಸೆಕೆಂಡ್ ವಾರ್ ದ ಕ್ರಿಪ್ಸ್ ಮಿಷನ್ ವಾಸ್ ಸೆಂಟ್ ಅಂತ. ಅಂದರೆ ಈ ಕ್ರಿಪ್ಸ್ ಆಯೋಗ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಸಹಾಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಳಿಸಿದಂಥ ಆಯೋಗ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ಹೆಡೆಡ್ ಬೈ ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಎ ಲೇಬರ್ ಮಿನಿಸ್ಟರ್ ಇನ್ ವಿನ್ಸ್ಟನ್ ಚರ್ಚಿಲ್ಸ್ ಕೋಯಲೇಷನ್ ಗವರ್ನಮೆಂಟ್ ಇನ್ ಬ್ರಿಟನ್. ಸೊ ಹೂ ಈಸ್ ಸರ್ ಸ್ಟಾಫರ್ಡ್ ಕ್ರಿಪ್ಸ್? ಅಂದರೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ was a labor minister in Winston Churchill's coalition government in Britain. So he was the head of this mission, and along with him certain other members were also accompanied him, and the mission was headed by, as I said, the mission was headed by Sir Stafford Cripps, and the other members were the Lord Privy Council, Lord Privy Seal accompanied him. Then there were other members from the State Council, including the leader of the House of Commons. So almost these persons visited India under the Cripps mission. Then the reasons for the arrival of Cripps mission to India. What are the reasons for the arrival of Cripps mission to India is, see, Britain suffered many losses in Southeast Asia and Japan. Japan's threat to invade India, Britain needed India's support. As you know, in Second World War, Britain suffered many losses because of the enemy, many losses, and it has many losses in Southeast Asia, and even there was a threat to invade India, as Japan was with the Axis powers. So Japan invaded India. Britain needed India's support. And ಇಲ್ಲಿ ಬ್ರಿಟನ್ನಿನ ವಿರೋಧ ರಾಷ್ಟ್ರಗಳ ಸಾಲಿಗೆ ಸೇರಿಕೊಂಡಂತಹ ಜಪಾನು ಭಾರತದ ಮೇಲೆ ಆಕ್ರಮಣಗಳನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇದರಿಂದ ಭಾರತದ ಮೇಲೆ ಅನ್ನೋದಕ್ಕಿಂತ ಭಾರತದ ಸುತ್ತಮುತ್ತ ಪ್ರಾಂತ್ಯಗಳ ಮೇಲೆ ತನ್ನ ಆಕ್ರಮಣಗಳನ್ನು ಪ್ರಾರಂಭ ಮಾಡಿದ್ರಿಂದ ಭಾರತದ ಮೇಲೂ ಅದರ ಆಕ್ರಮಣಗಳು ನಡೀಬಹುದು ಅನ್ನೋ ಒಂದು ಭಯ ಬ್ರಿಟನ್ನನ್ನು ಕಾಡ್ತಾ ಇರುತ್ತೆ. ಇದು ಮೊದಲನೇ ಒಂದು ಕಾರಣ. ಇನ್ ಬ್ರಿಟನ್ ವಾಸ್ ಪ್ರೆಷರೈಸ್ಡ್ ಬೈ ಅಲೈಸ್, ದಟ್ ಈಸ್ USA, USSR ಅಂಡ್ ಚೈನಾ ಟು ಸೀಕ್ ಇಂಡಿಯಾಸ್ ಕೋಆಪರೇಷನ್. ನೋಡಿ, ಸಮಕಾಲೀನ ಸಮಯದಲ್ಲಿ ಇತರೆ ರಾಷ್ಟ್ರಗಳು ಯಾವ ರೀತಿ ಬ್ರಿಟನ್ ಮೇಲೆ ಒತ್ತಡವನ್ನು ತಂದರು ಅಂತ ಹೇಳಿದ್ರೆ, ಈಗ USA ಆಗಿರ್ಬೋದು ಅಥವಾ USSR ಆಗಿರ್ಬೋದು ಅಥವಾ ಚೈನಾ ಆಗಿರ್ಬೋದು,
ಬಂದು ಅವರು ಬ್ರಿಟನ್ ಮೇಲೆ ಒತ್ತಡವನ್ನು ತರ್ತಾರೆ. ಅಂದರೆ ನೀವು ಆ ಯುದ್ಧದಲ್ಲಿ ಗೆಲುವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಭಾರತ ಆ ಯುದ್ಧದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕಾಗತ್ತೆ. ಅದರ ಒಂದು ಸಹಕಾರದಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂಥೇಳಿ ಬ್ರಿಟನ್ ಮೇಲೆ ಆ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಒತ್ತಡ ತರುವಂಥ ಒಂದು ಕೆಲಸ USSR ಮತ್ತು ಚೈನಾದಿಂದನೂ ಆಗುತ್ತೆ. ದೆನ್ ಇಂಡಿಯನ್ ನ್ಯಾಷನಲ್ ಲೀಡರ್ಸ್ ಹ್ಯಾಸ್ ಅಗ್ರೀಡ್ ಟು ಸಪೋರ್ಟ್ ದ ಅಲೈಡ್ ಆಸ್ ದೇ ಹೋಪ್ಡ್ ಫಾರ್ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಫ್ ಸಬ್ಸ್ಟಾನ್ಷಿಯಲ್ ಪವರ್ ಆ್ಯಂಡ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ಟರ್ ದ ವಾರ್. ಸೊ ಅಟ್ ಲಾಸ್ಟು ಇಂಡಿಯನ್ಸ್ ಒಪ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಯುದ್ಧ ಆದಮೇಲೆ ಇವ್ರಿಗೆ ಬೇಕಾಗಿರೋವಂಥ ಒಂದು ಪವರ್ ಏನಿದೆ ಅಥವಾ ಆ ಸ್ವತಂತ್ರ ಅನ್ನೋದೇನಿದೆ ಆ ಸ್ವತಂತ್ರವನ್ನು ಪಡ್ಕೊಳ್ಳೋವಂಥ ಒಂದು ಉದ್ದೇಶ ಇದ್ದಿದ್ದರಿಂದ ಅವರೇನು ಮಾಡ್ತಾರೆ, ಯುದ್ಧದಲ್ಲಿ ಸಹಾಯವನ್ನು ಮಾಡೋದಕ್ಕೆ ಒಪ್ಕೊಳ್ತಾರೆ. ಸೊ ಈ ರೀತಿ ಇಂಡಿಯನ್ ನ್ಯಾಷನಲ್ ಲೀಡರ್ಸ್ ಅಗ್ರೀಡ್ ಟು ಸಪೋರ್ಟ್ ದಿ ಅಲೈಡ್ ಆಸ್ ದೆ ಹೋಪ್ಡ್ ಫಾರ್ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಫ್ ಸಬ್ಸ್ಟಾನ್ಷಿಯಲ್ ಪವರ್ ಆ್ಯಂಡ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ ವಾರ್. ದೆನ್ ವಾಟ್ ಆರ್ ದ ಪ್ರಪೋಸಲ್ಸ್ ಆಫ್ ಕ್ರಿಪ್ಸ್ ಮಿಷನ್ ಅನ್ನೋದು ಬಂದಾಗ, ಅಂದರೆ ಏನು ಕ್ರಿಪ್ಸ್ ಆಯೋಗದ ಪ್ರಸ್ತಾವನೆಗಳೇನು ಅಂತ ನಾವು ಒಂದೊಂದಾಗಿ ನೋಡಿದಾಗ, ಲಿಬರ್ಟಿ ಟು ಜಾಯಿನ್ ಬ್ರಿಟಿಷ್ ಕಾಮನ್ವೆಲ್ತ್ ಆರ್ ಟು ವಿತ್ಡ್ರಾ ಫ್ರಮ್ ಇಟ್. ದಟ್ ಈಸ್ ಇಫ್ ಅಂದರೆ ಇಲ್ಲಿ ಭಾರತೀಯರು ಬ್ರಿಟಿಷರಿಗೆ ಸಹಾಯವನ್ನು ಮಾಡಿದ್ರೆ ಏನೆಲ್ಲ ಅವಕಾಶಗಳು, ಬ್ರಿಟಿಷರಿಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡಿದ್ರೆ ಏನೆಲ್ಲ ಅವಕಾಶಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದಾಗ, ಲಿಬರ್ಟಿ ಟು ಜಾಯಿನ್ ಬ್ರಿಟಿಷ್ ಕಾಮನ್ವೆಲ್ತ್ ಆರ್ ಟು ವಿತ್ಡ್ರಾ ಫ್ರಮ್ ಇಟ್. ಅಂದರೆ ನಾಳೆ ನಿಮಗೆ ನಾವು ಸ್ವತಂತ್ರವನ್ನು ಕೊಡ್ತೀವಿ, ಆದರೆ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಜೊತೆಗೆ ಸ್ವತಂತ್ರವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಯಾವುದಕ್ಕೆ ಸ್ವತಂತ್ರ ಇರುತ್ತೆ ಅಂತ ಹೇಳಿದ್ರೆ ಕಾಮನ್ವೆಲ್ತ್ ಏನು ಬ್ರಿಟಿಷ್ ಕಾಮನ್ವೆಲ್ತ್ ನೇಷನ್ಸ್ ಏನಿದೆ ಅದರಲ್ಲಿ ಸೇರ್ಕೊಳ್ಳೋದಕ್ಕೂ ಅವಕಾಶ ಇರುತ್ತೆ ಅಥವಾ ಅದರಿಂದ ಹಿಂದೆ ಸರ್ಕೊಳ್ಳೋದಕ್ಕೂ ಅವಕಾಶ ಇರುತ್ತೆ ಅನ್ನೋದು ಒಂದು. ಇನ್ ಸೆಟ್ಟಿಂಗ್ ಅಪ್ ಆಫ್ ಎನ್ ಇಂಡಿಯನ್ ಡೊಮೈನ್ ಅಂದರೆ ದೇ ಹ್ಯಾವ್ ಪ್ರಾಮಿಸ್ ಟು ಗಿವ್ ದ ಡೊಮಿನಿಯನ್ ಸ್ಟೇಟಸ್ ಟು ಇಂಡಿಯಾ ಅಂತ. ಸೊ ಇದನ್ನು ನಾವಲ್ಲಿ ನೋಡಬೇಕಾಗುತ್ತೆ. ಡೊಮಿನಿಯನ್ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ದೆನ್ ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಿಲ್ ಬಿ ಫಾರ್ಮ್ ಟು ಫ್ರೇಮ್ ದ ನ್ಯೂ ಕಾನ್ಸ್ಟಿಟ್ಯೂಷನ್ ಫಾರ್ ದ ಕಂಟ್ರಿ. ಅಂದರೆ ಒಂದು ಸಂವಿಧಾನಿಕ ರಚನಾ ಸಭೆಯನ್ನು ಅವ್ರು ನೇಮಿಸ್ತಾರೆ. ಸೊ ಅದರಲ್ಲಿ ಖಂಡಿತವಾಗ್ಲೂ ಭಾರತೀಯರೇ ಇರ್ತಾರೆ. ಆ ಭಾರತೀಯರು ಅವ್ರಿಗೆ ಬೇಕಾಗಿರುವಂಥ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನೋದು ಮತ್ತೊಂದು ಪ್ರಸ್ತಾವನೆ. ದೆನ್ ದ ಮೆಂಬರ್ಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವೆರ್ ವಿಲ್ ಬಿ ದ ಮೆಂಬರ್ಸ್ ಎಲೆಕ್ಟೆಡ್ ಬೈ ದ ಪ್ರೊವಿನ್ಷಿಯಲ್ ಅಸೆಂಬ್ಲೀಸ್ ಅಂಡ್ ಆಲ್ಸೋ ನಾಮಿನೇಟೆಡ್ ಬೈ ದ ಪ್ರಿನ್ಸಸ್ ಅಂತ. ಅಂದರೆ ಇಲ್ಲಿ ಮೆಂಬರ್ಸ್ ಅಂದರೆ ಆ ಸಂವಿಧಾನ ರಚನಾ ಸಭೆಯ ಸದಸ್ಯರು ಯಾರಿರ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ಬಿ ದ ಮೆಂಬರ್ಸ್ ಹೂ ಆರ್ ಎಲೆಕ್ಟೆಡ್ ಬೈ ಪ್ರೊವಿನ್ಷಿಯಲ್ ಅಸೆಂಬ್ಲೀಸ್. ಅಂದರೆ ಪ್ರಾಂತೀಯ ಶಾಸನ ಸಭೆಗಳಿಂದ ಅವರು ಆರಿಸಿ ಬಂದವರು ಅಲ್ಲಿರ್ತಾರೆ. ಜೊತೆಗೆ ನಾಮಿನೇಟೆಡ್ ಬೈ ದ ಪ್ರಿನ್ಸಸ್ ಅಂದರೆ ಏನು ದೇಶೀಯ ಸಂಸ್ಥಾನಗಳು ಏನಿರ್ತವೆ ಅವರಿಂದನೂ ಅಲ್ಲಿ ನಾಮಿನೇಟ್ ಆಗಿರೋರು ಅಂದರೆ ಹೆಸರಿಸಿರೋರು ಅಂಥವ್ರು ಏನಾಗಿರ್ತಾರೆ ಇದರಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದಾಗೆ ದ ಪ್ರಾವಿನ್ಸ್ ಈಸ್ ಅನ್ವಿಲ್ಲಿಂಗ್ ಟು ಜಾಯಿನ್ ದ ಇಂಡಿಯನ್ ಡೊಮಿನಿಯನ್ ಕುಡ್ ಫಾರ್ಮ್ ಎ ಸಪ್ರೇಟ್ ಯೂನಿಯನ್ ಆ್ಯಂಡ್ ಹ್ಯಾವ್ ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಅಂಥೇಳಿ. ಅಂದರೆ ಇದು ನಾವಲ್ಲಿ ನೋಡಬೇಕಾಗತ್ತೆ, ತುಂಬ ಮುಖ್ಯವಾಗಿರುವಂಥ ವಿಷಯ. ನೋಡಿ, ದೇಶೀಯ ಸಂಸ್ಥಾನಗಳು ಅವಕ್ಕೆ ಇಷ್ಟ ಇದ್ದರೆ ಭಾರತೀಯ ಒಕ್ಕೂಟವನ್ನು ಸೇರ್ಕೊಳ್ಳೋದಕ್ಕೆ ಅಥವಾ ಆ ಡೊಮಿನಿಯನ್ ಏನು ಡೊಮಿನಿಯನ್ ಸ್ಟೇಟಸ್ ಏನಿದೆ ಭಾರತದ ಆ ಡೊಮಿನಿಯನ್ ಸ್ಟೇಟಸ್ ಏನಿದೆ ಆ ಡೊಮಿನಿಯನ್ ಸ್ಥಾನಮಾನ ಏನಿದೆ ಅದಕ್ಕೆ ಒಪ್ಕೊಂಡು ಅದರಲ್ಲಿ ಸೇರ್ಕೊಳ್ಳೋದು ಇಷ್ಟ ಇದ್ದರೆ ದೇಶೀಯ ಸಂಸ್ಥಾನಗಳು ಸೇರ್ಕೊಳ್ಬೋದು. ಅಥವಾ ದೇ ಕುಡ್ ಫಾರ್ಮ್ ಎ ಸಪ್ರೇಟ್ ಯೂನಿಯನ್ ಆ್ಯಂಡ್ ಹ್ಯಾವ್ ಸಪ್ರೇಟ್ ಕಾನ್ಸ್ಟಿಟ್ಯೂಷನ್. ಅಂದರೆ ಅವರು ತಮ್ಮದೇ ಆದಂಥ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಅವರು ಅವ್ರದೇ ಆದಂಥ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇರುತ್ತೆ ಅನ್ನೋದು ಮತ್ತೊಂದು ಪ್ರಸ್ತಾವನೆ. ಇನ್ನು ದ ಟ್ರಾನ್ಸ್ಫರ್ ಆಫ್ ಪವರ್ ಅಂಡ್ ದ ರೈಟ್ಸ್ ಆಫ್ ಮೈನಾರಿಟೀಸ್ ವುಡ್ ಬಿ ಸೇಫ್ ಗಾರ್ಡೆಡ್ ಬೈ ನೆಗೋಷಿಯೇಷನ್ಸ್ ಬಿಟ್ವೀನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ್ಯಂಡ್ ಬ್ರಿಟಿಷ್ ಗವರ್ನಮೆಂಟ್. ಅಂದರೆ ನೋಡಿ, ದ ಟ್ರಾನ್ಸ್ಫರ್ ಆಫ್ ಪವರ್ ಆ್ಯಂಡ್ ರೈಟ್ಸ್ ಆಫ್ ಮೈನಾರಿಟೀಸ್ ಯಾರು ಅಲ್ಪಸಂಖ್ಯಾತರಿದ್ದಾರೆ ಅಂದರೆ ಇಲ್ಲಿ ಮುಖ್ಯವಾಗಿ ಮುಸ್ಲಿಮರು, ವಿಶೇಷವಾಗಿ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರಿಗೆ ಅಧಿಕಾರವನ್ನು ಅಥವಾ ಟ್ರಾನ್ಸ್ಫರ್ ಆಫ್ ಪವರ್ ಆ್ಯಂಡ್ ರೈಟ್ಸ್ ಆಫ್ ಮೈನಾರಿಟೀಸ್ ವುಡ್ ಬಿ ಅಂದರೆ ಅಲ್ಲಿ ಇವರ ಹಕ್ಕುಬಾಧ್ಯತೆಗಳು ಯಾರು ಅಲ್ಪಸಂಖ್ಯಾತರ ಹಕ್ಕುಬಾಧ್ಯತೆಗಳಾಗಲಿ ಅಥವಾ ಅಧಿಕಾರವನ್ನು ಹಸ್ತಾಂತರ ಮಾಡುವಂಥ ವಿಷಯವಾಗಲಿ ಅಲ್ಲಿ ಏನಾಗುತ್ತೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿದೆ ಅವ್ರ ಸಂವಿಧಾನ ರಚನಾ ಸಭೆಯನ್ನು ಏನು ನೇಮಿಸ್ತಾರೆ, ಜೊತೆಗೆ ಬ್ರಿಟಿಷ್ ಸರ್ಕಾರ ಏನಿದೆ ಅವೆರಡರ ನಡುವೆ ಏನಾಗಬೇಕಾಗತ್ತೆ, ಕೆಲವು ಅಲ್ಲಿ ನೆಗೋಷಿಯೇಷನ್ಸು ಅಂದರೆ ಅಲ್ಲಿ ಮಾತುಕತೆಗಳಾಗಬೇಕು. ಆ ಮಾತುಕತೆಗಳಾದ ನಂತರ ಇದ್ರ ಬಗ್ಗೆ ಅಲ್ಲಿ ಚಿಂತನೆಗಳನ್ನು ನಡೆಸಲಾಗತ್ತೆ. ಟ್ರಾನ್ಸ್ಫರ್ ಆಫ್ ಪವರ್ ಅಂದರೆ ಅಧಿಕಾರವನ್ನು ಹಸ್ತಾಂತರ ಮಾಡೋದಾಗಲಿ ಅಥವಾ ಅಲ್ಪಸಂಖ್ಯಾತರ ಹಕ್ಕುಗಳು ಏನಿದ್ದಾವೆ ಇವುಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದಷ್ಟು ಚರ್ಚೆಗಳು ಆಗಬೇಕು. ಯಾರ ನಡುವೆ? ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮತ್ತು ಬ್ರಿಟಿಷ್ ಗವರ್ನಮೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಮತ್ತೊಂದು ಪ್ರಸ್ತಾವನೆ. ದೆನ್ ದ ಪವರ್ ಆಫ್ ಗವರ್ನರ್ ವಿಲ್ ಬಿ ರಿಮೈನ್ಡ್ ಅನ್ಆಲ್ಟರ್ಡ್. ನೋಡಿ, ಹಿಂದೆ ಗವರ್ನರ್ ಏನಿದ್ದಾನೆ ಹಿ ವಿಲ್ ಬಿ ದ ಹೆಡ್ ಆಫ್ ದ
ಹೋಲ್ ಸಿಸ್ಟಮ್ ಗವರ್ನರ್ ಏನಿದ್ದಾನೆ ಅವನು ಹೆಡ್ ಆಗಿರ್ತಾನೆ. ಸೊ ಯಾವುದೇ ಒಂದು ಮಸೂದೆಗಳನ್ನು ಮಂಡಿಸಿದ್ರೂ ಆಗ್ಬೋದು ಅಥವಾ ಯಾವುದೇ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಅಲ್ಲಿ ಗವರ್ನರ್ ಜನರಲ್ ಏನು ಒಪ್ಪಿಗೆಯನ್ನು ಕೊಡ್ತಾನೆ ಅವನ ಒಪ್ಪಿಗೆ ಮೇಲೆ ಅದೇನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಪವರ್ ವಿಲ್ ರಿಮೇನ್ ಅನ್ಆಲ್ಟರ್ಡ್. ಅದರಲ್ಲಿ ಯಾವುದೇ ವ್ಯತ್ಯಾಸಗಳಿರಲ್ಲ, ಅವನ ಪವರ್ ಹಾಗೇ ಇರುತ್ತೆ ಅನ್ನೋದು ನಾವಲ್ಲಿ ನೋಡಬೇಕಾಗುತ್ತೆ. ಇದು ಮತ್ತೊಂದು ಪ್ರಸ್ತಾವನೆ. ದೆನ್ ಇಂಡಿಯಾಸ್ ಡಿಫೆನ್ಸ್ ವುಡ್ ಬಿ ಕಂಟ್ರೋಲ್ಡ್ ಬೈ ದ ಬ್ರಿಟಿಷ್ ಅಂಟಿಲ್ ದ ನ್ಯೂ ಕಾನ್ಸ್ಟಿಟ್ಯೂಷನ್ ಕಮ್ ಇನ್ ಟು ಫೋರ್ಸ್. ಅಂದರೆ ಈಗ ಹೊಸದಾಗಿ ಇವರು ಸಂವಿಧಾನವನ್ನು ರಚನೆ ಮಾಡಿ ಅದು ಮುಂದೆ ಬರೋ ತನಕ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ಇಂಡಿಯಾದ ರಕ್ಷಣಾ ಖಾತೆ ಏನಿರುತ್ತೆ ಅಥವಾ ಡಿಫೆನ್ಸ್ ಏನಿರುತ್ತೆ ದಟ್ ವುಡ್ ಬಿ ಕಂಟ್ರೋಲ್ಡ್ ಬೈ ದ ಬ್ರಿಟಿಷ್. ಅಂದರೆ ಇಲ್ಲಿ ಯುದ್ಧ ಮುಗಿಯೋವರೆಗೆ ಜೊತೆಗೆ ಒಂದು ಹೊಸ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇವರು ಯಾವಾಗ ಯುದ್ಧ ಮುಗಿದ ಮೇಲೆ ಆ ರೀತಿ ಎಲ್ಲದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿದ್ರೆ ಯುದ್ಧ ಮುಗಿಯೋವರೆಗೆ ಅಲ್ಲಿ ಭಾರತದ ರಕ್ಷಣಾ ಖಾತೆ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತೀಯರ ಕೈಯಲ್ಲಿ ಇರೋಲ್ಲ, ಅದು ಯಾರ ಕೈಯಲ್ಲಿರುತ್ತೆ ಅಂತ ಹೇಳಿದ್ರೆ ಬ್ರಿಟಿಷರ ಕೈಯಲ್ಲಿ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಹಾಗಾದರೆ ಇಷ್ಟೆಲ್ಲ ಪ್ರಸ್ತಾವನೆಗಳನ್ನು ಒಳಗೊಂಡಂಥ ಈ ಒಂದು ಆಯೋಗದ ಒಂದು ಮಹತ್ವ ಏನಪ್ಪ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ರಿಪ್ಸ್ ಮಿಷನ್ ಅಂತ ನಾವು ನೋಡೋದಾದರೆ ನೋಡಿ, ಫಾರ್ ದ ಫಸ್ಟ್ ಟೈಮ್ ಬ್ರಿಟಿಷ್ ಗವರ್ನಮೆಂಟ್ ಎಕ್ನಾಲೆಡ್ಜ್ಡ್ ಇಂಡಿಯಾಸ್ ರೈಟ್ ಟು ಬಿ ಎ ಯೂನಿಯನ್. ನೋಡಿ, ಫಾರ್ ದ ಫಸ್ಟ್ ಟೈಮ್ ಇದುವರೆಗೆ ಅನೇಕ ಆಯೋಗಗಳನ್ನು ಅವ್ರು ನೇಮಕ ಮಾಡಿದ್ದಾರೆ, ಪ್ರಸ್ತಾವನೆಗಳನ್ನು ನಾವು ಹಿಂದೆ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಅದರಲ್ಲೆಲ್ಲ ಬಹಳ ಮುಖ್ಯವಾಗಿ ನಾವು ಗಮನಿಸೋದೇನು ಅಂತ ಹೇಳಿದ್ರೆ ಫಸ್ಟ್ ಟೈಮು ಬ್ರಿಟಿಷ್ ಗವರ್ನಮೆಂಟ್ ಎಕ್ನಾಲೆಡ್ಜ್ಡ್ ಇಂಡಿಯಾಸ್ ರೈಟ್ ಟು ಬಿ ಎ ಯೂನಿಯನ್, ಒಂದು ಒಕ್ಕೂಟ ವ್ಯವಸ್ಥೆಯ ರಚನೆಗೆ ಇವರು ಏನು ಮಾಡ್ತಾ ಇದ್ದಾರೆ, ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ದೆನ್ ಇಂಡಿಯನ್ಸ್ ಕುಡ್ ಫ್ರೇಮ್ ದೇರ್ ಓನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಭಾರತೀಯರು ಅವ್ರದೇ ಆದಂಥ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ. ದೆನ್ ದ ರೈಟ್ ಟು ಸೆಸೀಡ್ ಫ್ರಮ್ ಕಾಮನ್ವೆಲ್ತ್ ಇಂಡಿಕೇಟೆಡ್ ಫುಲ್ ಸಾವರಿನಿಟೀಸ್ ಅಟ್ ಎ ಲೇಟರ್ ಸ್ಟಾಪ್ ಅಂತ ಹೇಳಿದ್ರೆ ಇದು ನಮಗೆ ತುಂಬ ಮುಖ್ಯ. ನೋಡಿ, ಬ್ರಿಟಿಷ್ ಕಾಮನ್ವೆಲ್ತ್ ಒಕ್ಕೂಟವನ್ನು ಸೇರ್ಕೊಳ್ಳೋದಕ್ಕೆ ಅಥವಾ ಸೇರದೇ ಇದ್ದರೆ ಹಾಗೆ ಸೇರ್ಕೊಳ್ಳೋದೆಲ್ಲ ಇರೋದಕ್ಕೆ, ಇಷ್ಟ ಇದ್ದರೆ ಸೇರ್ಕೊಳ್ಬೋದು, ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಹೊರಗಡೆ ಹೋಗೋದಕ್ಕೂ ಏನಾಗ್ತಾ ಇದೆ, ಇವರು ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಾರತದ ಸಾರ್ವಭೌಮತ್ವವನ್ನು ಮುಂದೆ ಸಾರ್ವಭೌಮತ್ವಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಾವಲ್ಲಿ ಗಮನಿಸಬೇಕಾಗುತ್ತೆ. ದೆನ್ ದ ಇಂಟರಿಮ್ ಪೀರಿಯಡ್ ಇಂಡಿಯನ್ಸ್ ವರ್ ಗ್ಯಾರಂಟಿಡ್ ಎ ಗುಡ್ ಶೇರ್ ಇನ್ ದ ಅಡ್ಮಿನಿಸ್ಟ್ರೇಷನ್. ನೋಡಿ, ಈ ಮಿಡಲಲ್ಲಿ ಏನು ಸರ್ಕಾರ ತಾತ್ಕಾಲಿಕ ಇಂಟರಿಮ್ ಪೀರಿಯಡಲ್ಲಿ ತಾತ್ಕಾಲಿಕ ಸರ್ಕಾರ ರಚನೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಏನು ಮಾಡಿಕೊಡ್ತಾ ಇದ್ದಾರೆ, ಆ ಸರ್ಕಾರದಲ್ಲಿ ಒಂದಷ್ಟು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಳಿತವನ್ನು ಮಾಡೋದಕ್ಕೆ ಒಂದು ರೀತಿ ಒಂದು ಒಳ್ಳೆ ಆಡಳಿತದ ಒಂದು ಅವಕಾಶವನ್ನು ಬ್ರಿಟಿಷರು ಮಾಡಿಕೊಟ್ರು ಅಂತ ನಾವು ಹೇಳ್ಬೋದು. ದೆನ್ ದ ಪ್ರಪೋಸಲ್ ಗಿವಿಂಗ್ ಫ್ರೀಡಮ್ ಟು ದ ಪ್ರಾವಿನ್ಸಸ್ ಟು ಬಿ ಎ ಸಪ್ರೇಟ್ ಯೂನಿಯನ್ ಟರ್ನ್ಡ್ ಔಟ್ ಟು ಬಿ ಎ ಮಾಡೆಲ್ ಫಾರ್ ಕಂಟ್ರೀಸ್ ಪಾರ್ಟಿಷನ್ ಇನ್ 1947. ನೋಡಿ, ಈ ಅದೇ ಎಬೌವ್ 3 ಏನಿದೆ ಖಂಡಿತವಾಗ್ಲೂ ನಾವು ಪಾಸಿಟಿವ್ ಆಗಿ ನೋಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಪಾಸಿಟಿವ್ ವಿಷಯಗಳು ಅಲ್ಲಿದ್ದಾವೆ. ನಮಗೆ ಒಂದು ಒಕ್ಕೂಟ ರಚನೆಗೆಲ್ಲ ಅವಕಾಶ ಆಗ್ತಾ ಇದೆ, ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಅವರೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ದೆನ್ ದರ್ ಈಸ್ ಎ ಫ್ರೀಡಮ್ ಟು ಸೀಡ್ ಫ್ರಮ್ ದ ಕಾಮನ್ವೆಲ್ತ್, ಅಂದರೆ ಆ ಕಾಮನ್ವೆಲ್ತ್ ಒಕ್ಕೂಟದಿಂದ ಹೊರಗಡೆ ಹೋಗೋದಕ್ಕೂ ಅವಕಾಶ ಇದೆ. ಮತ್ತು ಆ ತಾತ್ಕಾಲಿಕ ಸರ್ಕಾರ ರಚನೆ ಆದಂಥ ಸಮಯದಲ್ಲಿ ಅವರು ಒಳ್ಳೆ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ, ಬಹಳ ಭಾಗದ ಆಡಳಿತ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಆಗ್ತಾ ಇದೆ. ಆದರೆ ದ ಪ್ರಪೋಸಲ್ ಗಿವಿಂಗ್ ಫ್ರೀಡಮ್ ಟು ದ ಪ್ರಾವಿನ್ಸಸ್, ಆದರೆ ಕಡೇ ಒಂದು ನಾವು ಇದನ್ನು ಒಂದು ನೆಗೆಟಿವ್ ಅಂತಲೇ ನಾವು ಇದನ್ನು ಹೇಳ್ಬೋದು. ಅಲ್ಲಿ ಪಾಸಿಟಿವ್ ಅಂಶಗಳಿದ್ದಾವೆ, ಒಂದು ನೆಗೆಟಿವ್ ಅಂಶ ಇದೆ. ಅಂದರೆ ದ ಪ್ರಪೋಸಲ್ ಆಫ್ ಗಿವಿಂಗ್ ಫ್ರೀಡಮ್ ಟು ದ ಪ್ರಾವಿನ್ಸಸ್, ನೋಡಿ, ದೇಶೀಯ ಸಂಸ್ಥಾನಗಳಿಗೆ ಈ ಒಕ್ಕೂಟಕ್ಕೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಉಳಿಯೋದಕ್ಕೂ ಅವಕಾಶ ಇರುತ್ತೆ ಅಂತ ಹೇಳಿದಾಗ, ಸೊ ನಾಳೆ ದಿಸ್ ಟರ್ನ್ಡ್ ಔಟ್ ಟು ಬಿ ಎ ಮಾಡೆಲ್ ಫಾರ್ ಕಂಟ್ರೀಸ್ ಪಾರ್ಟಿಷನ್ ಇನ್ 1947. ಅಂದರೆ ನೋಡಿ, ಈ ಥರ ಹೊರಗಡೆ ಉಳಿಯೋದಕ್ಕೆ ಏನು ಅವಕಾಶವನ್ನು ಅವ್ರು ಕೊಡ್ತಾರೆ, ಇದೇ ಮುಂದೆ ಭಾರತ ವಿಭಜನೆ ಆಗೋದಕ್ಕೂ ನಾಂದಿಯನ್ನು ಹಾಡ್ತಾ ಅಂತ ಹೇಳಿ ನಾವಲ್ಲಿ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಷ್ಟು ಕೆಲವು ಪಾಸಿಟಿವ್ ಅಂಶಗಳು ಅದರಲ್ಲಿ ಇದ್ದಾವೆ, ಕೆಲವು ನೆಗೆಟಿವ್ ಅಂಶಗಳು ಅದರಲ್ಲಿ ಇದ್ದಾವೆ. ಹಾಗಾದರೆ ಯಾಕೆ ಕ್ರಿಪ್ಸ್ ಮಿಷನ್ ವಿಫಲತೆಯನ್ನು ಕಂಡುಕೊಳ್ತು ಅಂತ ನಾವು ನೋಡೋದಾದರೆ, ನೋಡಿ, ದ ಪ್ರಪೋಸಲ್ಸ್ were seen too radical by British but too conservative for INC. ಅಂದರೆ ಇಲ್ಲಿ ಒಂಥರ ಹಿಂದಿನ ವಿಷಯಗಳನ್ನೇ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆಯಾ ಅನ್ನೋದು ಕಾಂಗ್ರೆಸ್ನ ಅಭಿಪ್ರಾಯ ಆಗಿರುತ್ತೆ. ಆದರೆ ಬ್ರಿಟಿಷರು ನಾವು ತುಂಬ ದೊಡ್ಡ ಬದಲಾವಣೆಯನ್ನು ಸೀನ್ ಟೂ ರಾಡಿಕಲ್ ಅಂತ ಹೇಳಿದರೆ ತುಂಬ ದೊಡ್ಡ ಬದಲಾವಣೆಯನ್ನು ತರುವಂಥ ಪ್ರಸ್ತಾವನೆಗಳು ಅಂತ ಅವ್ರ ಭಾವನೆ. ಆದರೆ ಇಲ್ಲಿ ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅಂದರೆ, ಹಿಂದೆ ಏನು ಒಂದು ರೀತಿ ತಮ್ಮ ಎಲ್ಲ ಪವರನ್ನು ತಮ್ಮ ಹತ್ರ ತಮ್ಮಲ್ಲೇ ಇಟ್ಕೊಳ್ಳೋ ಅಂಥ ಒಂದು ಸಾಂಪ್ರದಾಯಿಕತ್ವವನ್ನು ಅವರು ಹಿಂದೆಲ್ಲ ಮಾಡ್ಕೊಂಡು ಬಂದರು, ಅದೇ ಮುಂದುವರಿತಾ ಇದೆ ಅನ್ನೋದು ಕಾಂಗ್ರೆಸ್ನ ಅಭಿಪ್ರಾಯ. ದೆನ್ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ಮುಸ್ಲಿಂ ಲೀಗ್ ರಿಜೆಕ್ಟೆಡ್ ದ ಪ್ರಪೋಸಲ್ಸ್. ಎರಡೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದೇ ಅಲ್ಲ, ಈವನ್ ಮುಸ್ಲಿಂ ಲೀಗು ಏನು ಮಾಡುತ್ತೆ, ಈ ಪ್ರಪೋಸಲ್ಸ್ನ ರಿಜೆಕ್ಟ್ ಮಾಡುತ್ತೆ. ವೈ ಅಂತ ಹೇಳಿ, ಈವನ್ ಹಿಂದೂ ಮಹಾಸಭಾ ಅಂಡ್ ಲಿಬರಲ್ಸ್ ವರ್ ಎಗೇನೆಸ್ಟ್ ದ ರೈಟ್
ರೈಟ್ಸ್ ಆಫ್ ಸ್ಟೇಟ್ಸ್ ಟು ಸೆಸೀಡ್. ನೋಡಿ, ಇದು ನಮಗೆ ತುಂಬ ಮುಖ್ಯ. ಅಂದರೆ ಹಿಂದೂ ಮಹಾಸಭಾ ಮತ್ತು ಇತರೆ ಸ್ವತಂತ್ರ ಪ್ರಿಯರು ಏನಿದ್ದಾರೆ ಅವ್ರೇನು ಹೇಳ್ತಾರೆ ಅಂದರೆ, ನೋಡಿ, ಈ ಥರ ಪ್ರಾವಿನ್ಸಸ್ನ ದೇಶೀಯ ಸಂಸ್ಥಾನಗಳು ಏನಿದ್ದಾವೆ ಅವನ್ನ ಆ ಯೂನಿಯನ್ನಿಂದ ಸೆಸೀಡ್ ಅಂತ ಹೇಳಿದ್ರೆ ರೈಟ್ಸ್ ಆಫ್ ಸ್ಟೇಟ್ ಟು ಸೆಸೀಡ್, ಅಂದರೆ ಆ ಯೂನಿಯನ್ಗೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇಷ್ಟ ಇದ್ದರೆ ಸೇರ್ಕೊಳ್ಬೋದು, ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಉಳಿಬೋದು ಅನ್ನೋ ವಿಷಯ ಏನಿದೆ, ಖಂಡಿತವಾಗ್ಲೂ ಅದನ್ನು ಹಿಂದೂ ಮಹಾಸಭಾ ಆಗಲಿ ಇತರೆ ಸ್ವತಂತ್ರ ಪ್ರಿಯರು ಏನಿದ್ದಾರೆ ಅವರು ಅದನ್ನು ಖಂಡಿತವಾಗಿ ಖಂಡಿಸ್ತಾ ಇದ್ದಾರೆ. ದೆನ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಬ್ಜೆಕ್ಟೆಡ್ ಬಿಕಾಸ್ ದೇ ವರ್ ನಾಟ್ ಹ್ಯಾಪಿ ವಿತ್ ದೇರ್ ಸ್ಟೇಟಸ್ ಇನ್ ದ ಕಂಟ್ರಿ ವೇರ್ ದೇ ವಿಲ್ ರಿಮೈನ್ ಇನ್ ಎ ಮೈನಾರಿಟಿ. ಯಾರು ಡಿಪ್ರೆಸ್ಡ್ ಕ್ಲಾಸಸ್ ಇದ್ದಾರೆ ಅಥವಾ ಯಾರು ನಾವು ಶೋಷಿತ ವರ್ಗ ಅಂತ ನಾವೇನು ಕರಿತಾ ಇದ್ವಿ, ಕೆಳವರ್ಗಗಳು ಏನಿದ್ದಾವೆ ಇಲ್ಲಿ ಅವ್ರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅಥವಾ ಮೈನಾರಿಟೀಸ್ ಇರ್ಬೋದು, ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರ ಬೇಡಿಕೆಗಳು ಏನಿದ್ವು ಆ ಥರ ಯಾವುದೇ ಬೇಡಿಕೆಗಳನ್ನು ಅಲ್ಲಿ ಈಡೇರಿಸೋವಂಥ ಯಾವುದೇ ಪ್ರಯತ್ನಗಳು ಕ್ರಿಪ್ಸ್ ಮಿಷನಲ್ಲಿ ಇರಲಿಲ್ಲ ಅಂಥೇಳಿ ಈವನ್ ಅವರು ಅಷ್ಟೇ ಅದನ್ನು ಆಬ್ಜೆಕ್ಟ್ ಮಾಡ್ತಾರೆ. ಇಟ್ ಆಲ್ಸೋ ಬಿಲೀವ್ಡ್ ದಟ್ ದ ಮಿಷನ್ ಫೇಲ್ಡ್ ಬಿಕಾಸ್ ಆಫ್ ಕ್ಲಿಯರ್ ಲ್ಯಾಕ್ ಆಫ್ ಸಪೋರ್ಟ್ by Viceroy Linlithgow and British Prime Minister Winston Churchill. ನೋಡಿ, ಇಟ್ ಈಸ್ ಆಲ್ಸೋ ಬಿಲೀವ್ಡ್ ದಟ್, ಅಂದರೆ ಇವ್ರು ಏನು ಕೇಳ್ತಾರೆ, ದ ಮಿಷನ್ ಫೇಲ್ಡ್ ಬಿಕಾಸ್ ಆಫ್ ಕ್ಲಿಯರ್ ಲ್ಯಾಕ್ ಆಫ್ ಸಪೋರ್ಟ್. ಅಂದರೆ ಒಂದು ರೀತಿ ಇವ್ರು ಏನು ಬೇಡಿಕೆಯನ್ನು ಇಡ್ತಾರೆ, ಕಾಂಗ್ರೆಸ್ ಆಗಲಿ ಅಥವಾ ಮುಸ್ಲಿಂ ಲೀಗ್ ಆಗಲಿ ಅವ್ರು ಏನು ಬೇಡಿಕೆಗಳನ್ನು ಇಡ್ತಾರೆ ಅದನ್ನು ಒಪ್ಕೊಳ್ಳೋ ಅಂಥ ವಿಷಯ ಖಂಡಿತವಾಗ್ಲೂ ಕಡೆಗೂ ನಮಗೆ ವಿನ್ಸ್ಟನ್ ಚರ್ಚಿಲಲ್ಲೂ ಕಾಣಿಸ್ಲಿಲ್ಲ, ಈವನ್ ಲಿನ್ಲಿತ್ಗೋನಲ್ಲೂ ನಮಗೆ ಕಾಣಿಸ್ಕೊಳ್ಳಿಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡಬೇಕೇ ಹೊರತು ಒಂದಷ್ಟು ಭಾರತೀಯರ ಅವಕಾಶಗಳನ್ನು ವಿಸ್ತರಿಸಬೇಕು, ಭಾರತೀಯರಿಗೆ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ಭಾವನೆಗಳನ್ನು ಇಟ್ಕೊಂಡು ಈ ಕ್ರಿಪ್ಸ್ ಮಿಷನ್ನ ಪ್ರಸ್ತಾವನೆಗಳನ್ನು ಸಜ್ಜುಗೊಳಿಸಲಿಲ್ಲ, ರೂಪುಗೊಳಿಸಲಿಲ್ಲ ಅನ್ನೋದು ನಾವು ಮತ್ತೊಂದು ಅಲ್ಲಿ ಗಮನಿಸುವಂಥ ವಿಚಾರ. ಸೊ ಹಾಗಾಗಿ ದೀಸ್ ವೇರ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ಕ್ರಿಪ್ಸ್ ಮಿಷನ್. ಅಂದರೆ ನೋಡಿ, INCನೂ ಒಪ್ಕೊಳ್ಳಿಲ್ಲ, ಮುಸ್ಲಿಂ ಲೀಗೂ ಒಪ್ಕೊಳ್ಳಿಲ್ಲ, ಜೊತೆಗೆ ಹಿಂದೂ ಮಹಾಸಭಾನೂ ಅಲ್ಲಿ ಒಪ್ಕೊಳ್ಳಿಲ್ಲ ಅಂದಾಗ ಅಫ್ಕೋರ್ಸ್ ಇವೆಲ್ಲ ಏನಾಗ್ತವೆ, ಕ್ರಿಪ್ಸ್ ಮಿಷನ್ನು ಒಂದು ವಿಫಲತೆಯನ್ನು ಕಂಡುಕೊಂಡಂಥ ಆಯೋಗಗಳ ಸಾಲಿಗೆ ಸೇರಿಕೊಳ್ಳುತ್ತೆ. ಸೊ ಹಾಗಾದರೆ INC ರಿಜೆಕ್ಷನ್ ರೀಸನ್ಸ್ ಏನು, ಯಾಕೆ INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾಕೆ ಅದನ್ನು ರಿಜೆಕ್ಟ್ ಮಾಡ್ತು ಅಂತ ಸ್ವಲ್ಪ ನಾವು ವಿಸ್ತಾರವಾಗಿ ನೋಡೋದಾದರೆ, ದ INC ವಾಸ್ ಅಗೇನ್ಸ್ಟ್ ದ ಪ್ರಾವಿನ್ಸಸ್ ರೈಟ್ ಟು ಸೆಪರೇಟ್ಲಿ ಫಾರ್ಮ್ ಯೂನಿಯನ್ ಆಸ್ ದಿಸ್ ವಾಸ್ ಡ್ಯಾಮೇಜಿಂಗ್ ಟು ನ್ಯಾಷನಲ್ ಯೂನಿಟಿ. ನಾನು ಹಿಂದೆ ಹೇಳ್ದಂಗೆ ಪ್ರಾವಿನ್ಸಸ್ಸನ್ನು ಸಪ್ರೇಟಾಗಿ ಉಳಿಯೋದಕ್ಕೆ ಅವಕಾಶ ಕೊಟ್ಟಿದ್ದೇನಾಯಿತು, ಅವ್ರು ಇಷ್ಟಕ್ಕೆ ಬಿಟ್ಟಿದ್ದೇನಾಯಿತು ಅಂದರೆ ಖಂಡಿತವಾಗ್ಲೂ ರಾಷ್ಟ್ರೀಯ ಐಕ್ಯತೆಗೆ ಅದು ಧಕ್ಕೆ ತರುತ್ತೆ ಅನ್ನೋದು ಇವರ ಭಾವನೆ. ದೆನ್ INC ವಾಸ್ ಅಗೇನ್ಸ್ಟ್ ದ ಗವರ್ನರ್ ಜನರಲ್ಸ್ ಪವರ್. ನೋಡಿ, ಗವರ್ನರ್ ಜನರಲ್ ಪವರು ವಿಪರೀತ ಇದೆ, ಅವನು ವಿಟೋ ಪವರ್ ಅವನಿಗಿದೆ, ಜೊತೆಗೆ ಯಾವುದೇ ಮಸೂದೆಗಳನ್ನು ಮಂಡಿಸಿದಾಗ ಅವನೇ ಅಂತಿಮ ತೀರ್ಮಾನಗಳನ್ನು ತಗೊಳ್ಳೋವಂಥ ವ್ಯಕ್ತಿ ಅಂತ ಹಿಂದಿಂದ ಇದ್ದ, ಅದನ್ನು ವಿರೋಧಿಸ್ಕೊಂಡು ಬಂದರು ಮತ್ತು ಅವನ ಪವರ್ಗಳನ್ನು ಹಾಗೇ ಉಳಿಸಿದ್ದು ಮತ್ತೊಂದು ಎಗನೆಸ್ಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಈವನ್ INC ವಾಸ್ ಅಗೇನ್ಸ್ಟ್ ದ ಲ್ಯಾಕ್ ಆಫ್ ಶೇರ್ ಆಫ್ ಇಂಡಿಯನ್ಸ್ ಇನ್ ದ ಡಿಫೆನ್ಸ್. ಸೊ ಇಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಟ್ ವಾಸ್ ಅಗೇನ್ಸ್ಟ್ ದ ಲ್ಯಾಕ್ ಆಫ್ ಶೇರ್ ಆಫ್ ಇಂಡಿಯನ್ಸ್ ಇನ್ ದ ಡಿಫೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಅಡ್ಮಿನಿಸ್ಟ್ರೇಷನಲ್ಲಿ ನಮಗೆ ರಕ್ಷಣಾ ಖಾತೆಯನ್ನು ಕೊಡಲಿಲ್ಲ, ಯಾವುದೇ ಫಾರಿನ್ ಅಫೇರ್ಸನ್ನು ಕೊಡಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಅವುಗಳಿಲ್ದಲೇ ನಾವು ಏನೋ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಆಗಲ್ಲ, ಆಡಳಿತವನ್ನು ನಾವು ತಗೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನೋದು ಈ ಒಂದು INCಯ ಅಭಿಪ್ರಾಯವಾಗಿರುತ್ತೆ. ದೆನ್ ದೇರ್ ವಾಸ್ ನೋ ಕಾನ್ಕ್ರೀಟ್ ಪ್ಲ್ಯಾನ್ ಫಾರ್ ದ ಇಮಿಡಿಯೇಟ್ ಟ್ರಾನ್ಸ್ಫರ್ ಆಫ್ ಪವರ್. ನೋಡಿ, ಅಷ್ಟೆಲ್ಲ ಅವ್ರ ಪ್ರಸ್ತಾವನೆಗಳನ್ನು ಇಟ್ಟಿರುವೆ, ಅಲ್ಲಿ ಯುದ್ಧ ಮುಗಿದ ತಕ್ಷಣವೇ ನೀವು ಯುದ್ಧದಲ್ಲಿ ಸಹಾಯ ಮಾಡ್ತೀರಾ, ಯುದ್ಧ ಮುಗಿದ ತಕ್ಷಣ ನಿಮಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ ಅಂಥೇಳಿ ಅಲ್ಲಿ ಯಾವುದೇ ಪ್ರಸ್ತಾವನೆ ಇಲ್ಲದೆ ಇರೋದು ಮತ್ತೊಂದು ವಿಫಲತೆಗೆ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಿಜೆಕ್ಟ್ ಮಾಡೋದಕ್ಕೆ ಮತ್ತೊಂದು ಕಾರಣ ಅಂತ ನಾವು ಹೇಳ್ಬೋದು. ಇನ್ನು ಅದು ಬಿಟ್ಟರೆ ಮುಸ್ಲಿಂ ಲೀಗ್ ರಿಜೆಕ್ಟೆಡ್ ದ ಕ್ರಿಪ್ಸ್ ಮಿಷನ್. ದೆನ್ ವೈ, ವಾಟ್ ಆರ್ ದ ರೀಸನ್ಸ್ ಅಂತ ಹೇಳಿದಾಗ, ಇಟ್ ಡಿಡ್ ನಾಟ್ ಲೈಕ್ ದ ಐಡಿಯಾ ಆಫ್ ಸಿಂಗಲ್ ಯೂನಿಯನ್ ಆಫ್ ಇಂಡಿಯಾ. ಅದಕ್ಕೆ ಮೊದಲೇ ಇಷ್ಟ ಇಲ್ಲ, ಭಾರತ ಇಡೀ ಒಂದು ರಾಷ್ಟ್ರ ಅನ್ನೋ ಕಲ್ಪನೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಯಾಕಂದರೆ ಈ ಹಿಂದೆ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಅವ್ರು ಏನು ಮಾಡಿದ್ದಾರೆ, ಪ್ರಸ್ತಾಪನೆ ಮಾಡಿದ್ದಾರೆ. ಅವ್ರು ಭಾರತವನ್ನು ವಿಭಜಿಸಿಯೇ ಭಾರತ ಅಥವಾ ಮುಸ್ಲಿಮರಿಗೋಸ್ಕರ ಒಂದು ಪ್ರತ್ಯೇಕವಾಗಿರುವಂಥ ರಾಷ್ಟ್ರ ನಿರ್ಮಾಣ ಆಗಬೇಕು ಅನ್ನೋ ಕನಸು ಅವ್ರಿಗೆ ಇದ್ದಿದ್ದರಿಂದ ಸಹಜವಾಗಿ ದೇ ಡಿಡ್ ನಾಟ್ ಲೈಕ್ ದ ಐಡಿಯಾ ಆಫ್ ಸಿಂಗಲ್ ಯೂನಿಯನ್ ಆಫ್ ಇಂಡಿಯಾ ಅಂತ. ದೆನ್ ಇಟ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದ ಮೆಥಡ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲೀಸ್ ಕ್ರಿಯೇಷನ್. ಸೊ ಅಲ್ಲಿ ಏನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಸಭೆ ಅಂತ ಏನು ಮಾಡಿದ್ರು, ಆ ರಚನಾ ವಿಧಾನನೇ ಅವರು ಇಷ್ಟಪಡಲ್ಲ. ಅಲ್ಲಿ ಮುಸ್ಲಿಮರಿಗೆ ಪ್ರಾಧಾನ್ಯತೆ ಸಿಗಬೇಕು ಅನ್ನೋದು ಇವರ ಒಂದು ಉದ್ದೇಶವಾಗಿರುತ್ತೆ. ಅದು ಯಾವುದು ಅದು ಖಂಡಿತವಾಗ್ಲೂ ಅಲ್ಲಿ ಯಾವುದಕ್ಕೂ ಅಲ್ಲಿ ಅವಕಾಶ ಇರಲಿಲ್ಲ. ದೆನ್ ಇಟ್ ವಾಸ್ ಅಗೇನ್ಸ್ಟ್ ದ ಪ್ರೊಸೀಜರ್ ಟು ಡಿಸೈಡ್ ದ ಪ್ರಾವಿನ್ಸಸ್ ಆಕ್ಸೆಷನ್ ಟು ಇಂಡಿಯನ್ ಯೂನಿಯನ್.
ನೋಡಿ, it was against the procedure to decide the provinces accession to Indian, even it also against the procedure of the provinces, that is to accession to Indian Union. ಅಂದರೆ ಅಲ್ಲಿ ದೇಶೀಯ ಸಂಸ್ಥಾನಗಳಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದನ್ನು ಖಂಡಿತವಾಗ್ಲೂ ಅದು ವಿರೋಧಿಸ್ತಾ ಇದೆ. ದೆನ್ ಆಫ್ಟರ್ ದ ಫೇಲ್ಯೂರ್ ಆಫ್ ದ ಕ್ರಿಪ್ಸ್ ಮಿಷನ್ Cripps returned to England and the Congress led by Gandhi started their new campaign, that is the Quit India movement in 1942. This is one of the most important consequences ನಾವೇನು ಕರಿತಾ ಇದ್ವಿ. ಅದರಲ್ಲಿ ವಾಟ್ ಆರ್ ದ ರಿಸಲ್ಟ್ಸ್ ಅಂತ ಹೇಳಿದಾಗ, ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಕ್ರಿಪ್ಸ್ ಮಿಷನ್ ಅಂತ ಹೇಳಿದಾಗ, ದ ಇಮಿಡಿಯೇಟ್ ರಿಸಲ್ಟ್ ವಾಸ್ ಗಾಂಧಿ ಸ್ಟಾರ್ಟೆಡ್ their new campaign. Congress led by Gandhi started their new campaign, the Quit India movement in 1942. So these are the some of the points regarding the Cripps mission and its failure. And these are the references. ವಿದ್ಯಾರ್ಥಿಗಳು ಈ ರೆಫರೆನ್ಸಸ್ಸನ್ನು ನೋಡ್ಕೋಬೇಕು. ಜೊತೆಗೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಪುಸ್ತಕಗಳನ್ನು ಓದಿ ಹೆಚ್ಚಿನ ವಿಷಯಗಳನ್ನು ಕಲೆಕ್ಟ್ ಮಾಡುವಂಥ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ. Okay, I will end this session. Thank you.